ಕಟ್ಟಿ ಇವತ್ತು ನಮ್ಮ ಶಿವಾಲಾಲ್ ಹಾಗೆ ಕಾಶಿಗೆ ಯಾತ್ರೆಗೆ ಹೋಗ್ಬೇಕಂತಾರಲ್ಲ, ಪವಾಡಗಢಕ್ಕೆ ನಾವು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಹಳೆ ದೇವಸ್ಥಾನ ಇತ್ತು. ಅದನ್ನು ನಮ್ಮ ನರೇಂದ್ರ ಮೋದಿ ಅವರು 500 ಕೋಟಿ ಅನುದಾನವನ್ನು ಮಂಜೂರಿಸಿ ಭವ್ಯವಾದ ದೇವಸ್ಥಾನ ಕಟ್ಟಲಿಕ್ಕೆ ಇವಾಗ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾವು ಯಾರಿಗೆ ಓಟ್ ಹಾಕ್ತಾ ಇದ್ದೀನ? ನೀವು ಹೇಳಿದವ್ರಿಗೆ ಓಟ್ ಹಾಕ್ತಾರ? ಇವತ್ತು ನಮ್ಮ ಉಮೇಶ್ ಜಾಧವ್ ಟಿಕೆಟ್ ಕೊಟ್ಟು MP ಮಾಡಿದ್ದಕ್ಕೆ ಅವರು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಿದ್ದ ಜಯಂತಿಯನ್ನು ದಿಲ್ಲಿಯಲ್ಲಿ ಆಚರಣೆ ಮಾಡಿದರು. ನಮಗೆ ಸಮಾಜ ಗೌರವ ತಂದು ಕೊಟ್ಟರು. ನೀವು ತಂದು ಕೊಟ್ರಾ? ಯಾರು ತಂದು ಕೊಟ್ಟರು? ಬಿಜೆಪಿ ಅವ್ರು ತಂದು ಕೊಟ್ರಾ ಅಥವಾ ಕಾಂಗ್ರೆಸ್ನವ್ರು ತಂದು ಕೊಟ್ಟರು? ಬಂಜಾರ ಸಮಾಜ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು? ನಾವು ಬಿಜೆಪಿ ಪಕ್ಷದ ಪರವಾಗಿ ಇದೀವಿ, ಅದೇ ಇರ್ತೀವಿ. ಅತಿ ಹೆಚ್ಚು 80% ಮತಗಳು ಬಿಜೆಪಿ ಪರವಾಗಿ ಆಗ್ತವೆ. ಅದಕ್ಕೆ ವಿಶ್ವಾಸ ನಾವು ಕೊಡ್ತೀವಿ. ನೀವು ಬೇಕಾದ್ರೆ ಎಲ್ಲರೂ ಜೂನ್ 4ನೇ ತಾರೀಕಕ್ಕೆ ನೀವು ಅದರ ರಿಸಲ್ಟ್ ನೋಡಿ. ಯಾರು ಅವರಿಂದಿಲ್ಲ, ಅವರ ಖಾಸ್ ಮಾಮನ ಮಗನೇ ನಿನ್ನೆ ಒಂದು ವಿಡಿಯೋ ಮಾಡಿದ್ದಾನೆ. ನೀವು ಅರ್ಜುನ್ ಹತ್ರ ಮಾತು ಕೇಳಬೇಡಿ, ಅವನು ಸುಳ್ಳುಗಾರದಾನ. ಅವ ಯಾವತ್ತು ತಾನಿಗೆ ಈಗ 2008 6ರಿಂದ ಇವತ್ತಿನವರೆಗೂ MLA ಟಿಕೆಟ್ ಕೊಟ್ಟಿಲ್ಲ. MLA ಟಿಕೆಟ್ ಕೊಟ್ಟಿಲ್ಲ, ಅವನಿಗೆ ಮುಗಿಲಿ ಗುಂಪು ಮಾಡಿದಾರ, ರೊಕ್ಕ ಕೊಟ್ಟಿರ್ತೀನಿ ಇಲೆಕ್ಷನ್ ಬಳಕೆ ಮಾಡ್ಕೊತಾರೆ ಅಂತೇಳಿ ಅವ್ರ ಮಾಮನ ಮಗ ವಿಡಿಯೋ ಮಾಡ್ತಾರೆ, ಲೈವ್ ವಿಡಿಯೋ ಮಾಡಿ ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇವರು BB ಲಮಾಣಿ ಅವರು ಯಾವಾಗಪ್ಪ ನೀನು ಗ್ರಾಮ ಸೇವಕನಾಗಿದ್ದಿ, ಸರ್ಕಾರಿ ನೌಕರನಾಗಿ ಇದ್ದು ಇವಾಗ ಬಂದು ಇವತ್ತೇನು ರೊಕ್ಕ ಕೊಟ್ಟ ಅಂದ ತಕ್ಷಣ ಕಾಂಗ್ರೆಸ್ ಬೆಂಬಲ ಮಾಡಿಬಿಡ್ತೀವ? ಅದಕ್ಕೆ ನಿಮಗೆ ನಾನು ಎಚ್ಚರಿಕೆ ಕೊಡ್ತೀನಿ, ನೀವು ಕಾಂಗ್ರೆಸ್ ಮಾಡಿ, ಆದರೆ ಇಡೀ ಸಮಾಜ ಕಾಂಗ್ರೆಸ್ ಮಾಡ್ತದೆ ಹೇಳೋದು ತಪ್ಪು. ನಾವು ಕಾಂಗ್ರೆಸ್ಗಿಲ್ಲ, ಸಮಾಜದವರು ಪ್ರಬುದ್ಧರಿದ್ದಾರೆ, ಅವರು ಯಾರಿಗೆ ಓಟ್ ಹಾಕ್ತಾರೆ. ಅದು BJPಗೆ ನಾವು ಸಪೋರ್ಟ್ ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.